ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಪ್ರಕೃತಿಯ ಸಂಕೇತದಂತೆ ಈ ಸಂದೇಶ ಇಂದು ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ಏಪ್ರಿಲ್ 18ರಿಂದ 20ರವರೆಗಿನ ಈ ಸಮಯ ನಿಮ್ಮ ಜೀವನದ ಒಂದು ಪ್ರಮುಖ ಘಟ್ಟ ಆಗಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಭಾವದೊಂದಿಗೆ ಈ ಕೆಲವು ದಿನಗಳು ನಿಮ್ಮ ಸ್ಥಿರತೆ ಮತ್ತು ತಾಳ್ಮೆಯನ್ನು ಪರೀಕ್ಷೆ ಮಾಡುವ ಸಂದರ್ಭಗಳು ಎದುರಾಗಬಹುದು. ಈ ಅವಧಿಯ ವಿಶೇಷತೆ, ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಮತ್ತು ಕಠಿಣ ಪರಿಶ್ರಮಿಗಳು. ಆದರೆ ಈ ದಿನಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಕೆಲವು ಏರುಪೇರುಗಳನ್ನು ತರಬಹುದು. ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ಜಾಗರೂಕ ಹೆಜ್ಜೆ ನಿಮ್ಮನ್ನು ದೊಡ್ಡ ಆಪತ್ತಿನಿಂದ ಕಾಪಾಡಲಿದೆ. ನೀವು ಎಚ್ಚರದಿಂದ ಇರಬೇಕಾದ 4 ಪ್ರಮುಖ ವಿಷಯಗಳು. ಹಣಕಾಸಿನ ವ್ಯವಹಾರ. ಈ 4 ದಿನಗಳಲ್ಲಿ ಯಾರಿಗೂ ಸಾಲ ನೀಡಬೇಡಿ ಅಥವಾ ದೊಡ್ಡ ಮೊತ್ತದ ಹಣದ ಜವಾಬ್ದಾರಿಯನ್ನು ಹೊರಬೇಡಿ. ಆರ್ಥಿಕ ವಿಷಯಗಳಲ್ಲಿ ಯಾರನ್ನೂ ಕುರುಡಾಗಿ ನಂಬೋದು ನಿಮಗೆ ನಷ್ಟವನ್ನು ತರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗುವ ಸಾಧ್ಯತೆ ಇದೆ. ಎಚ್ಚರ. ಆಲಸ್ಯಕ್ಕೆ ಅವಕಾಶ ನೀಡಬೇಡಿ. ಕೆಲಸದ ವಿಷಯದಲ್ಲಿ ಅತಿಯಾದ ಆತ್ಮವಿಶ್ವಾಸ ಅಥವಾ ಆಲಸ್ಯ ಬೇಡ. ಸಣ್ಣ ಕೆಲಸವನ್ನು ಜವಾಬ್ದಾರಿಯಿಂದ ಪೂರ್ಣಗೊಳಿಸಿ. ವಿಳಂಬ ಧೋರಣೆಯು ನಿಮ್ಮ ಮೇಲಾಧಿಕಾರಿಗಳ ಅಥವಾ ಮನೆಯವರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಬಹುದು. ಇನ್ನು ಆಹಾರ ಮತ್ತು ಆರೋಗ್ಯ. ಹೊರಗಿನ ಆಹಾರ ಸೇವಿಸಬೇಕಾದಾಗ ಅತೀವ ಜಾಗ್ರತೆ ಇರಲಿ. ವಿಶೇಷವಾಗಿ ಎಣ್ಣೆ ಪದಾರ್ಥ ಅಥವಾ ಮಸಾಲೆಯುಕ್ತ ಆಹಾರವು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ತೊಂದರೆಯನ್ನು ನೀಡಬಹುದು. ಕಣ್ಣಿನ ಅಥವಾ ಗಂಟಲಿನ ಸಮಸ್ಯೆಗಳಿದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ವೈಯಕ್ತಿಕ ವಿಷಯಗಳ ರಹಸ್ಯ. ನಿಮ್ಮ ಕುಟುಂಬದ ಆಂತರಿಕ ವಿಚಾರಗಳನ್ನು ಅಥವಾ ನಿಮ್ಮ ಭವಿಷ್ಯದ ಪ್ಲ್ಯಾನ್ಗಳನ್ನು, ಯೋಜನೆಗಳನ್ನು ಹತ್ತಿರದವರಾದರೂ ಪರವಾಗಿಲ್ಲ, ಸದ್ಯಕ್ಕೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮಾತುಗಳೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಪರಿಹಾರ ಮತ್ತು ಶುಭ ಕಾರ್ಯಗಳು. ನಿಮ್ಮ ರಾಶಿಯ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಮಹಾಲಕ್ಷ್ಮಿ ಆರಾಧನೆ. ಈ ಸಮಯದಲ್ಲಿ ಮಹಾಲಕ್ಷ್ಮಿ ದೇವಿಯ ಸ್ಮರಣೆ ನಿಮಗೆ ಬಹಳ ಶುಭಕರ. ಮನೆಯಲ್ಲಿ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ. ಬಿಳಿ ಬಣ್ಣದ ವಸ್ತುಗಳ ಬಳಕೆ. ಸಾಧ್ಯವಾದಷ್ಟು ಬಿಳಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಬಿಳಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಪಕ್ಷಿಗಳಿಗೆ ಆಹಾರ. ಅಕ್ಕಿ ಅಥವಾ ಧಾನ್ಯಗಳನ್ನು ಪಕ್ಷಿಗಳಿಗೆ ತಿನ್ನಲು ನೀಡಿ. ಇದು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಜೀವನ ಶೈಲಿಯ ಎಚ್ಚರಿಕೆಗಳು. ಜಿಗುಟುತನ ಬಿಡಿ. ಕೆಲವೊಮ್ಮೆ ನೀವು ಹಿಡಿದ ಹಠ ಸಾಧಿಸೋದಕ್ಕೆ ಹೋಗಿ ಸುಂದರ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಬಹುದು. ಈ 4 ದಿನ ಸ್ವಲ್ಪ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗ್ರಿ. ಸಂಗಾತಿಯೊಂದಿಗೆ ಸಮಾಲೋಚನೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಜೀವನ ಸಂಗಾತಿ ಅಥವಾ ತಂದೆ ತಾಯಿಯ ಸಲಹೆ ಪಡೆಯಿರಿ. ಧನಾತ್ಮಕ ಚಿಂತನೆ. ನನ್ನಿಂದ ಸಾಧ್ಯ ಇಲ್ಲ ಎಂಬ ಆಲೋಚನೆ ಬಿಟ್ಬಿಡಿ. ನಿಮ್ಮ ಒಳ ಮನಸ್ಸು ನೀಡುವ ಪಾಸಿಟಿವ್ ಸೂಚನೆಗಳಿಗೆ ಬೆಲೆ ಕೊಡಿ. ನೆನ್ಪಿಡಿ, ವೃಷಭ ಅಂತಂದರೆ ಸ್ಥಿರತೆಯ ಸಂಕೇತ ಅಂತ ಅರ್ಥ. ನೀವು ಶಾಂತವಾಗಿದ್ದರೆ ಜಗತ್ತನ್ನೇ ಗೆಲ್ಬೋದು. ಈ ಸಮಯ ನಿಮ್ಮ ಭವಿಷ್ಯವನ್ನು ರೂಪಿಸೋದಕ್ಕೆ ಬಂದಿರುವ ಅವಕಾಶ ಅಂತ ಭಾವಿಸಿ ಮುನ್ನಡೆಯಿರಿ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.